ದಶಾವತಾರದಲ್ಲಿ ಪರಶುರಾಮಾವತಾರವೂ ಒಂದು. ಪರಶುರಾಮನ ದಿವ್ಯ ಶಕ್ತಿ ಈ ಬಾರಿಯ ದಸರಾ ಮಂಟಪದಲ್ಲಿ ಒಡಮೂಡಲಿದೆ. ಇದು ಶ್ರೀ ಕಂಚಿ ಕಾಮಾಕ್ಷಿ ದೇವಾಲಯದ ಮಂಟಪಕ್ಕೆ ಆರಿಸಿಕೊಂಡಿರುವ ಕಥಾವಸ್ತು. ಈ ಕಥೆಯಲ್ಲಿ ತನ್ನ ತಂದೆ ತಾಯಂದಿರ ಸಾವಿಗೆ ಕಾರಣರಾದವರ ಕುಲವನ್ನೇ ನಾಶ ಮಾಡುತ್ತೇನೆಂದು ಶಪಥ ಮಾಡಿದ ಪರಶುರಾಮನ ಸಾಮರ್ಥ್ಯ ಅನಾವರಣವಾಗಲಿದೆ. ಈ ಶಪಥದ ಒಂದು ಭಾಗವನ್ನು ಮಂಟಪಕ್ಕೆ ಅಳವಡಿಸಲಾಗಿದೆ. ಸುಮಾರು 25 ಲಕ್ಷ ವೆಚ್ಚದಲ್ಲಿ ಅದ್ಭುತ ಮಂಟಪ ತಯಾರಾಗುತ್ತಿದೆ. ಬಹುತೇಕ ಎಲ್ಲಾ ಕೆಲಸಗಳನ್ನು ಸಮಿತಿಯೇ ನಿಭಾಯಿಸುತ್ತಿದೆ. ಮಡಿಕೇರಿ ನಗರವನ್ನು ಪೊರೆಯುತ್ತಿರುವ 4 ಶಕ್ತಿ ದೇವತೆಗಳ ಮೂಲ ತಮಿಳುನಾಡು ಎನ್ನಲಾಗಿದೆ. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಸೀಮೋಲ್ಲಂಘನ ಮಾಡಿದ ದೇವಿಯರ ಜೊತೆ ಆಕೆಯ ಭಕ್ತರು ಮಡಿಕೇರಿಗೆ ಬಂದರಂತೆ. ಈ ಪೈಕಿ ಕಂಚಿ ಕಾಮಾಕ್ಷಿಯಮ್ಮ ಮತ್ತು ಮುತ್ತು ಮಾರಿಯಮ್ಮ ದೇವಿಯರು ಗೌಳಿ ಬೀದಿಯಲ್ಲಿ ನೆಲೆಸಿದರು. ಈ ಸನ್ನಿಧಿಯಲ್ಲಿ ನಡೆಯುವ ಕರಗೋತ್ಸವ ನವರಾತ್ರಿಗೆ ಕಳೆ ಕಟ್ಟುತ್ತದೆ. ವಿಶೇಷವಾಗಿ ಇಲ್ಲಿ ಪಚ್ಚೆ ಕರಗ ಆಚರಣೆಯೂ ಇದೆ. ಕೃಷ್ಣಾಷ್ಟಮಿಯನ್ನು ಗೌಳಿ ಬೀದಿಯಲ್ಲಿ ವಿಶೇಷವಾಗಿ ಆಚರಿಸುತ್ತಾರೆ. ಕಳೆದ 61 ವರ್ಷಗಳಿಂದ ದಸರೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿರುವ ಕಂಚಿ ಕಾಮಾಕ್ಷಿಯಮ್ಮ ದೇವಾಲಯ ಈ ಬಾರಿ ಜನರಿಗಾಗಿ ವಿಶೇಷ ಮಂಟಪವೊಂದರ ಸಿದ್ಧತೆಯಲ್ಲಿದೆ. ಅದು ಯಾವುದು ಎಂಬುದನ್ನು ತಿಳಿಯುವ ಮೊದಲು ಕರಗೋತ್ಸವದ ಬಗ್ಗೆ ಸನ್ನಿಧಿಯ ಅರ್ಚಕರು ಏನು ಹೇಳುತ್ತಾರೆ ಕೇಳಿ ಬರೋಣ. ಈ ದಸರಾ ಹಬ್ಬ ಸಾಧಾರಣ 300 ವರ್ಷಗಳ ಇತಿಹಾಸ ಇದೆ. ಇದು ಹಾಲೇರುತ್ತ ರಾಜರ ಕಾಲದಿಂದ ಪ್ರಾರಂಭವಾಗಿದೆ. ದಸರಾ ಅಂದಿನ ಕಾಲದಲ್ಲಿ ಸುಮಾರು ವರ್ಷಗಳ ಹಿಂದೆ ಈ ಊರಿಗೆ ಭಯಂಕರ ಸಾಂಕ್ರಾಮಿಕ ರೋಗಗಳು ಕಾಲರ ವಾಂತಿ ಮೇಲೆ ಬಂದು 1000 ಜನ ಖಾಲಿಯಾಗಿದ್ದಾರೆ. ಅದೇ ಪ್ರಕಾರ ಖಾಲಿ ಆಗ ದಿನ ಸಾವು ನೋವುಗಳು ಹೆಚ್ಚಾದ ಸಂದರ್ಭದಲ್ಲಿ ಆಗಿನ ಹಿರಿಯ ನಾಗರಿಕರು, ನಗರದ ಹಿರಿಯ ನಾಗರಿಕರು ಮತ್ತು ಭಜನಾ ಮಂಡಳಿಯವರು ಎಲ್ಲ ದೇವಾಲಯ ಸೇರಿ ಒಂದು ಸಭೆ ನಡೆಸಿ ಈ ದೇವರುಗಳ ಈ 4 ಶಕ್ತಿ ದೇವರುಗಳ ಮೊರೆ ಹೋದಾಗ ಆಗ ಈ ದೇವಿ ಪ್ರತ್ಯಕ್ಷಳಾಗಿ ಈ ನವರಾತ್ರಿಯನ್ನು ಕಳಸ ಮುಖಾಂತರ 10 ದಿನಗಳ ಕಾಲ ಪ್ರತಿ ಮನೆಗೆ ಹೋಗಿ ಅವರು ಕೊಡುವಂಥ ಪೂಜಾ ಅವಧಿಗಳನ್ನು ಸಹ ಸ್ವೀಕರಿಸಿದಲ್ಲಿ ಈ ಕಾಯಿಲೆಯು ಮಂಜಿನಂತೆ ಏನಾಗ್ತದೆ ಅಂತ ಹೇಳೋ ಪ್ರಕಾರ ಅಂದಿನ ನಾಗರಿಕರು ಈ ಕೆಲಸ ಕಟ್ಟಿ ಶುರು ಮಾಡಿದರು. ಇದು ಆಗ ಪ್ರತಿ ಮನೆಗೆ ಆಗಷ್ಟೇ ಮನೆಗಳಿದ್ದರು. ಪ್ರತಿ ಮನೆಗೆ ಹೋಗಿ ಅವರು ಕೊಡುವಂಥ ಪೂಜೆ ಸ್ವೀಕರಿಸಿ ತಾಯಿ ಅವರಿಗೆ ಆಶೀರ್ವಾದ ಕೊಟ್ಟು ಖಾಲಿ ಆಯಿತು. ಅದನ್ನು ಮನಗೊಂಡು ಅಂದಿನ ಈ ದೇವಾಲಯಗಳವರು ಈ ಕರಗೋತ್ಸವವನ್ನು ಪ್ರಾರಂಭ ಮಾಡಿದರು. ಪರಶುರಾಮ ಮತ್ತು ಕಾರ್ತ್ಯ ವೀರಾರ್ಜುನ ಕಾಳಗ ಇದು ಈ ಬಾರಿ ಕಂಚಿ ಕಾಮಾಕ್ಷಿ ದೇವಾಲಯದ ದಸರಾ ಸಮಿತಿ ಪ್ರಸ್ತುತಪಡಿಸಲಿರುವ ಈ ವರ್ಷದ ಕಥೆ. ಹೈಹಯ ವಂಶದ ಕ್ಷತ್ರಿಯ ರಾಜರ ದಬ್ಬಾಳಿಕೆಯಿಂದಾಗಿ ಭಾರ್ಗವ ಮತ್ತು ಹೈಹಯರ ಮಧ್ಯೆ ದ್ವೇಷವಿತ್ತು. ಒಮ್ಮೆ ಹೈಹಯ ಕಾರ್ತ್ಯ ವೀರಾರ್ಜುನನ ಮಕ್ಕಳು ಜಮದಗ್ನಿಯ ಆಶ್ರಮದಿಂದ ಕಾಮಧೇನುವನ್ನು ಅಪಹರಿಸಿದಲ್ಲದೆ ಪರಶುರಾಮನ ತಂದೆಯಾದ ಜಮದಗ್ನಿಯ ಹತ್ಯೆ ಮಾಡಿದರು. ಇದರಿಂದ ನೊಂದ ಜಮದಗ್ನಿ ಪತ್ನಿ ಚಿತೆಗೆ ಹರಿದಳು. ಆಗ ಪರಶುರಾಮನು ಐಹಯ ವಂಶದ ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡುವ ಶಪಥ ಮಾಡುತ್ತಾನೆ. ಅದರಂತೆ ನಡೆಯುವುದೇ ಪರಶುರಾಮ ಮತ್ತು ಕಾರ್ತ್ಯ ವೀರಾರ್ಜುನನ ಕಾಳಗ. ಪರಶುರಾಮನ ದೈತ್ಯಾವತಾರಕ್ಕೆ ಕಾರ್ತ್ಯ ವೀರಾರ್ಜುನನ ಸಂಹಾರವಾಗುತ್ತದೆ. ಮಂಟಪಕ್ಕೆ ಸುಮಾರು 25 ಲಕ್ಷ ಖರ್ಚಾಗುತ್ತದೆ ಎಂದು ದೇವಾಲಯ ದಸರಾ ಸಮಿತಿ ಅಧ್ಯಕ್ಷ ಲೋಹಿತ್ ಮತ್ತು ಕಾರ್ಯದರ್ಶಿ ಕಿರಣ್ ಚಿತ್ತಾರದೊಂದಿಗೆ ಮಾತನಾಡಿದ್ದಾರೆ. ಈ ವರ್ಷ ನಾವು ಕಂಚಿಕಾಮಾಕ್ಷಿ ಬಾಲಕ ಮಂಡಳಿ ವತಿಯಿಂದ 62ನೇ ವರ್ಷದ ದಸರಾ ಉತ್ಸವವನ್ನು ಆಚರಿಸಿದ್ವಿ. ಈ ವರ್ಷ ನಮ್ಮ ಕಥಾ ಸಾರಾಂಶ ಬಂದು ಪರಶುರಾಮದಿಂದ ಕಾರ್ತ್ಯ ವೀರ ಅರ್ಜುನನ ಸಂಹಾರ. ಈ ಕಥಾ ಸಾರಾಂಶ ಇಟ್ಕೊಂಡು ಈ ದಿವಸ ನಡೆಸ್ತಾ ಇದ್ದೀವಿ. ಸ್ಪೆಷಲಿ ಒಂದು ವರ್ಷ ಹೈದರಾಬಾದಿಂದ ಫೈರ್ ಹೋಗ್ತಿದೆ. ಮತ್ತು ನಮ್ಮ ಮೂಮೆಂಟಲ್ಲಿ ಇದೆ ಸುಮಾರು ಹೊಸ ರೀತಿಯ ಒಂದೊಂದು ಕಥಾ ಸಾರಾಂಶ ಇದೆ. ಸೆಟ್ಟಿಂಗ್ಸ್ ಟ್ಯಾಕ್ಸ್ ಸೆಟ್ಟಿಂಗ್ಸ್ ಎಲ್ಲ ರಾಗ ಅವರು ತಂಡದವ್ರು ಮಾಡ್ತಾಯಿದ್ದಾರೆ. ಅದೇ ರೀತಿ ಕಿರಣ್ ಅವರು ಮತ್ತು ಸುನೀಲ್ ಅವರು ಮತ್ತು ಆದರ್ಶ್ ಹಾಗೆಲ್ಲ ಹುಡುಗರು ನಮ್ಮ ಪಾಲಕ ಮಂಡಳಿ ಸದಸ್ಯರೇ ಎಲ್ಲ ಸರಿ. ವಿದ್ಯಾರ್ಥಿಗಳು ಮೈಸೂರು ಉದ್ಬೂರಿಂದ ಸ್ವಲ್ಪ ಮಾಡ್ತೀವಿ. ಮತ್ತು ಸುನೀಲ್ ಅವರು ಮಾಡ್ತಾಯಿದ್ದಾರೆ. ಇಲ್ಲಿ ಒಂದು 25 ಲಕ್ಷ ವೆಚ್ಚದಲ್ಲಿ ಮಾಡ್ತಾಯಿದ್ದೀವಿ. ಧ್ವನಿವರ್ಧಕ ಬಂದು ನಮ್ಮದು ಇಲ್ಲಿದೆ ಲೋಕಲ್ ಸೋಮವಾರಪೇಟೆ ಇದೇ ಮಾಡ್ತಾಯಿದ್ದೀವಿ. ಬೇರೆ ವಾದ್ಯಗೋಷ್ಠಿ ಹೊಂದಿರ್ತದೆ. ಬಹುಮಾನಕ್ಕಾಗಿ ಈ ವರ್ಷ ಬಹುಮಾನಕ್ಕಾಗಿ ನಾವು ಕೈಗೊಂಡಿದ್ದೀವಿ. ಬಹುಮಾನ 4ನೇ ಪ್ಲೇಸ್ ಕಳೆದ ವರ್ಷ. ಈ ವರ್ಷ ಪ್ರಥಮ ಬಹುಮಾನಕ್ಕೆ ತೀವ್ರ ಕೈಕೊಟ್ಟಿದೆ. ಶ್ರೀ ಕಂಚಿಕಾಮಾಕ್ಷಿಯಮ್ಮ ಬಾಲಕ ಮಂಡಳಿ 62ನೇ ವರ್ಷದ ಉತ್ಸವಕ್ಕೆ ಸಜ್ಜಾಗಿದ್ದು, ಈ ಬಾರಿ ವಿಭಿನ್ನ ಕಥಾ ಸಾರಾಂಶವಾಗಿ ಪರಶುರಾಮನಿಂದ ಕಾರ್ತ್ಯ ವೀರಾರ್ಜುನ ಎಂಬ ರಾಕ್ಷಸನ ಸಂಹಾರ ಕಥಾ ಸಾರಾಂಶವನ್ನು ಸುಮಾರು 3 ತಿಂಗಳಿಂದ
ನಮ್ಮ ಯುವಕರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ವಿ. ಒಟ್ಟು 25 ಲಕ್ಷ ವೆಚ್ಚದಲ್ಲಿ ಇವತ್ತು ಮಂಟಪವನ್ನು ಹೊರತರಲಾಗಿದೆ. ನಮಗೆ ಬೆಳಗ್ಗೆ 3:30ಗೆ ಜಡ್ಜ್ಮೆಂಟ್ ಶೋ ಇದೆ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ